ಹುಬ್ಬಳ್ಳಿಯಲ್ಲಿ ಕೀಚಕನ ಎನ್ಕೌಂಟರ್ಗೆ ಜನರ ಹರ್ಷಗಳು ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸ್ತ್ರೀ ರೋಗಿಗೆ ಕೊಟ್ಟ ತ್ವರಿತ ತೀರ್ಪಿಗೆ ಜನ ಖುಷಿಯಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೀಚಕನ ಎನ್ಕೌಂಟರ್ಗೆ ಜನ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಖಡಕ್ ಲೇಡಿ ಸಿಂಗಂ ಅನ್ನಪೂರ್ಣಗೆ ಹುಬ್ಬಳ್ಳಿ ಜನರ ಜೈಂಕಾರಗಳು ಮುಳುಗ್ತಾ ಇದೆ. ಸ್ವೀಟ್ ಕೊಡಿಸುವ ನೆಪದಲ್ಲಿ ಬಾಲಕಿಯನ್ನ ಕರೆದೊಯ್ದಿದ್ದ ಪ್ರಕರಣ ಅದು. ಅತ್ಯಾಚಾರಕ್ಕೆ ಪ್ರಯತ್ನಿಸಿದಾಗ ಭಯದಿಂದ ಬಾಲಕಿ ಕಿರುಚಾಡ್ತಾರೆ. ಕಿರುಚಾಟದ ಸದ್ದು ಕೇಳಿ ಬಾಲಕಿ ರಕ್ಷಣೆ ಮಾಡೋದಕ್ಕೆ ಧಾವಿಸಿದ ಸ್ಥಳೀಯರು ಸಿಕ್ಕಿ ಬೀಳುವ ಭಯದಲ್ಲಿ ಬಾಲಕಿ ಕತ್ತು ಹಿಸುಕಿ ಕೊಂದು ಓಡಿ ಹೋದಂತಹ ಸೈಕೋ ಎಸ್ಕೇಪ್. ಭೀಕರ ಕೃತ್ಯಕ್ಕೆ ಆಕ್ರೋಶಗೊಂಡ ಜನರಿಂದ ಪೊಲೀಸ್ ಠಾಣೆಗೆ ಮುತ್ತಿಗೆ. ಬಳಿಕ ಆರೋಪಿ ರಿತೇಶ್ ಸಿಕ್ಕಿ ಬಿದ್ದಿದ್ದು ಮಹಜರಿಗೆ ಕರೆದೊಯ್ಯಲಾಗಿತ್ತು. ಮಹಜರು ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿ ಎಸ್ಕೇಪ್ಗೆ ಯತ್ನ ಮಾಡಿದ್ದ 35 ವರ್ಷದ ರಿತೇಶ್ ಮೇಲೆ ಫೈರ್ ಮಾಡಿದ PSI ಅನ್ನಪೂರ್ಣ. ಸದ್ಯ ಲೇಡಿ ಸಿಂಗಂ ಅನ್ನಪೂರ್ಣ ಕಾರ್ಯಕ್ಕೆ ಜನರಿಂದ ಶಹಬಾಷ್ ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕೀಚಕನ ಎನ್ಕೌಂಟರ್ಗೆ ಜನರ ಹರ್ಷ. ಖಡಕ್ ಲೇಡಿ ಸಿಂಗಂ ಅನ್ನಪೂರ್ಣಗೆ ಹುಬ್ಬಳ್ಳಿ ಜನರ ಜೈಕಾರ. ಇದು ಬೇಕಾಗಿರೋದು ರಾಜ್ಯಕ್ಕೆ. ನಮ್ಮ ರಾಜ್ಯದ ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ನೆಟ್ಟಗಿದ್ರೆ ಕಳ್ಳತನ ಆಗೋದಿಲ್ಲ, ರೇಪ್ ಆಗೋದಿಲ್ಲ, ಅತ್ಯಾಚಾರ ಆಗೋದಿಲ್ಲ, ಕೊಲೆ ಆಗೋದಿಲ್ಲ. ಇಲಾಖೆ ಕೊಟ್ಟಿರ್ತಕ್ಕಂತಹ ಪಿಸ್ತೂಲು ಬಳಸಬೇಕಾದ ಜಾಗದಲ್ಲಿ ಬಳಸಲೇಬೇಕು. ಆದರೆ ಬಳಸೋದಕ್ಕೂ ಒಂದಷ್ಟು ಫಾರ್ಮಾಲಿಟೀಸ್ಗಳಿದ್ದಾವೆ, ರೀತಿ ರಿವಾಜುಗಳಿದ್ದಾವೆ. ನಾವೇನೋ ಹೇಳೋದಕ್ಕೆ ಹೋದ್ರೆ ನಿಮ್ಮ ರೂಲ್ಸ್ಗಳು ಬ್ರೇಕ್ ಮಾಡಿ ಮಾತನಾಡಿದಂಗೆ ಆಗುತ್ತೆ. ಹಾಗಾಗಿ ಭೀಕರ ಕೃತ್ಯಕ್ಕೆ ಆಕ್ರೋಶಗೊಂಡ ಜನರಿಂದ ಪೊಲೀಸರಿಗೆ ಶಹಬಾಷ್ ವ್ಯಕ್ತವಾಗ್ತಾ ಇದೆ. ಬಳಿಕ ಆರೋಪಿ ರಿತೇಶ್ ಸಿಕ್ಕಿ ಬಿದ್ದಿದ್ದು ಮಹಜರಿಗೆ ಕರೆದೊಯ್ಯುವ ಸಂದರ್ಭದಲ್ಲಿ ಮಹಜರು ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿ ಎಸ್ಕೇಪ್ಗೆ ಯತ್ನ ಮಾಡಿದ್ದ 35 ವರ್ಷದ ರಿತೇಶ್ ಮೇಲೆ ಫೈರ್ ಮಾಡಿದ PSI ಅನ್ನಪೂರ್ಣ. ನಮ್ಮ ರಾಜ್ಯದ ಪೊಲೀಸರು ಇತ್ತೀಚೆಗೆ ರೇಪು ಪ್ರಕರಣದಲ್ಲಿ ಆರೋಪಿಯನ್ನ ಹಿಡಿಯೋದ್ರಲ್ಲಿ ಸ್ವಲ್ಪ ಫಾಸ್ಟ್ ಇದ್ದಾರೆ ಅನ್ಸುತ್ತೆ. ಮೊನ್ನೆ ಬೆಂಗಳೂರಿನಲ್ಲಿ 2 ಹೆಣ್ಣುಮಕ್ಕಳು ನಡ್ಕೊಂಡು ಬರ್ತಾ ಇದ್ರು. ಅವನು ಯಾವನೋ ಕಾಮರೋಗಿ ಹಿಂದುಗಡೆಯಿಂದ ಬಂದು ನಿಂತ್ಕೊಂಡು ಆಕೆಯ ಖಾಸಗಿ ಅಂಗಾಂಗವನ್ನ ಹಿಡಿದು ವಿಕೃತವಾಗಿ ಗೋಡೆಗೆ ಉಜ್ಜುವಂತಹ ಒಂದು ದೃಶ್ಯ. ಅಲ್ಲಿಂದ ತಲೆಮರೆಸ್ಕೊಂಡಿದ್ದ ಸಂತೋಷ್ ಎನ್ನುವಂತಹ ವ್ಯಕ್ತಿ. ಆತ ಸೇಲಂಗೆ ಹೋಗಿದ್ದಂತೆ. ನಮ್ಮ ಪೊಲೀಸರು, ಬೆಂಗಳೂರಿನ ಪೊಲೀಸರು ಸೇಲಂಗೆ ಹೋಗಿ ಹಿಡ್ಕೊಂಡು ಬಂದಿದ್ದಾರೆ. ಸೊ ಇನ್ನು ರೇಪು ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೋ ಅಂಥವ್ರಿಗೆ ಇದೇ ತರಹದ ಶಿಕ್ಷೆ ಆಗಬೇಕು ಅಂತ ಹೇಳಿ ಜನ ಈಗ ವಿಶ್ವಾಸ ಅಂದರೆ ಆ ಥರದ್ದು ಮಾತನಾಡ್ತಾ ಇದ್ದಾರೆ. ಈ ಥರದ ಶಿಕ್ಷೆ ಆದ್ರೇ ನಮ್ಮ ಹೆಣ್ಣುಮಕ್ಕಳು ಸೇಫು. ಖಡಕ್ ಲೇಡಿ ಸಿಂಗಂ ಅನ್ನಪೂರ್ಣಗೆ ಹುಬ್ಬಳ್ಳಿಯಲ್ಲಿ ಜನ ಜೈಕಾರ ಹಾಕ್ತಿದ್ದಾರೆ. ಹಿಂಗೆ ಇರಬೇಕು ಪೊಲೀಸು. ಸ್ವೀಟ್ ಕೊಡಿಸುವ ನೆಪದಲ್ಲಿ ಬಾಲಕಿಯನ್ನ ಕರೆದೊಯ್ದು ಅತ್ಯಾಚಾರ ಮಾಡಿದ್ದ ಸೈಕೋಪಾತ್. ಅತ್ಯಾಚಾರಕ್ಕೆ ಪ್ರಯತ್ನಿಸಿ ಆಕೆಯನ್ನ ಆತ ಕೊಂದು ಹಾಕಿದ್ದ. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಒಂದು ಕಡೆಯಲ್ಲಿ ಆ ದೃಶ್ಯ ಇದೆ. ಸೊ ಆತ ಹೆಂಗೆಲ್ಲ ಪ್ರಯತ್ನ ಪಟ್ಟಿದ್ದ ಅಂತ. ಈಕೆ ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕಿನವರು. 2017ನೇ ಬ್ಯಾಚ್ನ ಅಧಿಕಾರಿ. ಹುಬ್ಬಳ್ಳಿಯ ಶಹರ ಠಾಣೆ CEN ಠಾಣೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಸದ್ಯ ಅಶೋಕನಗರ ಠಾಣೆ PSI ಆಗಿ ಕಾರ್ಯನಿರ್ವಹಣೆ. ಇಂಥವರಿಗೆ ಬಡ್ತಿ ಸಿಗ್ಬೇಕ್ರಿ, ಮುಂಬಡ್ತಿ. ಯಾರು ಈ ಲೇಡಿ ಸಿಂಗಂ ಅನ್ನಪೂರ್ಣ? ಕುತೂಹಲ ಇರ್ಬೋದು ಜನರಿಗೂ ಕೂಡ. ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕಿನವರು. 2017ನೇ ಬ್ಯಾಚ್ನ ಅಧಿಕಾರಿ. ಬೆಳಗಾವಿ ಮಂದಿ ನಾವು ಹಿಂಗೇರಿ ಅನ್ನುವಂತಹ ವ್ಯಕ್ತಿಗಳಿಗೆ ಇವರೊಂದು ಸ್ಫೂರ್ತಿ. ಹುಬ್ಬಳ್ಳಿಯ ಶಹರ ಠಾಣೆ CEN ಠಾಣೆಯಲ್ಲಿ ಕೆಲಸ. ಸದ್ಯ ಅಶೋಕನಗರ ಠಾಣೆ PSI ಆಗಿ ಕಾರ್ಯನಿರ್ವಹಣೆ. ನಾವು ಸಾಕಷ್ಟು ಪೊಲೀಸರ ನೆಗೆಟಿವ್ ಸ್ಟೋರಿಗಳನ್ನು ನೋಡ್ತಾ ಇದ್ವಿ. ಹೊಯ್ಸಳ ಗಾಡಿಯನ್ನು ನಿಲ್ಲಿಸ್ಕೊತಾರೆ, ಮಾಮೂಲಿ ವಸೂಲಿ ಮಾಡ್ತಾರೆ, ಪಾಪದವರನ್ನ ಗದರಿಸ್ತಾರೆ, ಪಾಪದವರನ್ನ ಬೆದರಿಸ್ತಾರೆ. ಲೈಸೆನ್ಸ್ ಕೇಳ್ತಾರೆ, ಲೈಸೆನ್ಸ್ ಕೊಟ್ಟರೆ ಇನ್ಶೂರೆನ್ಸ್ ಕೇಳ್ತಾರೆ, ಇನ್ಶೂರೆನ್ಸ್ ಕೊಟ್ಟರೆ ಮತ್ತೊಂದು ಕೇಳ್ತಾರೆ. ಏನೂ ಕೊಡಲಿಲ್ಲ ಅಂದರೆ ಯಾಕೆ ಮಿರರ್ ಹಾಕ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಕಾಸು ವಸೂಲಿ ಮಾಡ್ತಾರೆ. ಸಾಕಷ್ಟು ಆರೋಪಗಳನ್ನು ಕೇಳಿದರೆ. ಆದರೆ ಈ ತರಹದ್ದೊಂದು ಸ್ಟೋರಿ ಇದೆಯಲ್ಲ, ಇಡೀ ಪೊಲೀಸ್ ಇಲಾಖೆಗೆ ಒಂದು ರೀತಿಯ ಸ್ಫೂರ್ತಿದಾಯಕವಾದಂತಹ ಸ್ಟೋರಿ. ಹಾಗಾದರೆ ಯಾರು ಈ ಲೇಡಿ ಸಿಂಗಂ ಅನ್ನಪೂರ್ಣ? ಈಕೆ ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕಿನವರು. ಪೊಲೀಸ್ ಆಗಲೇಬೇಕು ಅಂತ ಕನಸು ಕಟ್ಟಿಕೊಂಡು 2017ನೇ ಬ್ಯಾಚ್ನ ಅಧಿಕಾರಿಯಾಗಿ ಬಡ್ತಿ ಪಡ್ಕೊಂಡ್ರು. ಹುಬ್ಬಳ್ಳಿಯ ಶಹರ ಠಾಣೆ CEN ಠಾಣೆಯಲ್ಲಿ ಕೆಲಸ ಮಾಡಿದ್ರು ಆರಂಭಿಕ ಕಾಲಘಟ್ಟದಲ್ಲಿ. ಸದ್ಯ ಅಶೋಕನಗರ ಠಾಣೆ PSI
ಆಗಿ ಈಗ ಪ್ರೆಸೆಂಟ್ ಈಗ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ.